ಕಾಲ ಬದಲಾದಂತೆ ವ್ಯವಸ್ಥೆ ಕೂಡ ಬದಲಾಗತ್ತೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಶಿಕ್ಷಣ ಕ್ಷೇತ್ರಕ್ಕೂ ಬದಲಾವಣೆಯ ಗಾಳಿ ಬೀಸಿದೆ. ಹೌದು, ಈಗಾಗಲೇ ಕೆಲ ಪ್ರತಿಷ್ಠಿತ ಶಾಲೆಗಳಲ್ಲಿ ಟ್ಯಾಬ್ ಎಜುಕೇಶನ್ ಪ್ರಾರಂಭಿಸಿದೆ. ಇದೇ ವ್ಯವಸ್ಥೆಯನ್ನ ಜಾರಿಗೊಳಿಸೋದಕ್ಕೆ ಹೋಗಿ ಇಲ್ಲೊಂದು ಶಾಲೆಗೆ ಪೋಷಕರಿಂದ ಮಂಗಳಾರತಿಯಾಗಿದೆ. ನಿಜ, ಏನಿದು ಅನ್ನೋದು ವೀಕ್ಷಕರಿಗೂ ಅರ್ಥ ಆಗ್ತಿಲ್ಲ. ಇದೇನ್ ಗಲಾಟೆ, ಯಾಕೆ ಗಲಾಟೆ, ಯಾರ್ಯಾರ ಮಧ್ಯೆ ಗಲಾಟೆ, ವಾಟ್ ಇಸ್ ದಿಸ್? ಅದನ್ನ ಇವ್ರು ಹೇಳ್ತಾರೆ ಕೇಳಿ. ನಗರದ ಕೆಲ ಪ್ರತಿಷ್ಠಿತ ಶಾಲೆಗಳಲ್ಲಿ ಈಗಾಗಲೇ ಟ್ಯಾಬ್ ಎಜುಕೇಶನ್ ಪರಿಚಯವಾಗಿದೆ. ಅದೇ ಮಾರ್ಗವನ್ನ ಜೆಪಿ ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಕೂಡ ಅನುಸರಿಸಲು ಹೊರಟಿದೆ. ಶಾಲಾ ಆಡಳಿತ ಮಂಡಳಿಯವರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಇವತ್ತು ಪೋಷಕರು ತಿರುಗಿ ಬಿದ್ದಿದ್ರು. ಸರಿ ಹೇಳಿದ್ರು, ಹೋದ ವರ್ಷ ಎಲ್ಲ ಮತ್ತೆ ವಿರೋಧ ಮಾಡಿದಕ್ಕೆ ಲಾಸ್ಟ್ ಟೈಮು ಕ್ಯಾನ್ಸಲ್ ಮಾಡಿದರು. ಮತ್ತು ಈ ಸರಿ ಕಂಪಲ್ಸರಿ ಅಂತ ಹೇಳಿದರು. ಈ ಸರಿ ಮತ್ತೆ ಕಂಪಲ್ಸರಿ ಅಮೌಂಟ್ ಕಟ್ಟಿದ್ದೀವಿ. ಯಾವುದೇನೋ 10,999 ಅಂತ ಹೇಳಿದ್ದಾರೆ. ಇನ್ನು ಉಳಿದ ಬ್ಯಾಲೆನ್ಸು ಇದೆ. ಪ್ರಾಯೋಗಿಕವಾಗಿ ಈ ವರ್ಷದಿಂದ 3ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಟ್ಯಾಬ್ ಎಜುಕೇಶನ್ ಜಾರಿಗೆ ತರಲು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮುಂದಾಗಿತ್ತು. ಇದೀಗ ಪರ ವಿರೋಧ ಕೇಳಿ ಬರುತ್ತಲೇ ಪೋಷಕರೊಂದಿಗೆ ಸಭೆ ನಡೆಸಿದ ಶಾಲಾ ಆಡಳಿತ ಮಂಡಳಿ ಕೊನೆಗೆ ಟ್ಯಾಬ್ ಎಜುಕೇಶನ್ ಕೈಬಿಟ್ಟಿದೆ. ಹಾಗಂತ ಇದನ್ನ ಆಡಳಿತ ಮಂಡಳಿ ಹೇಳಲಿಲ್ಲ, ಪೋಷಕರೇ ತಿಳಿಸಿದ್ದು. ಟ್ಯಾಬ್ ಬೇಡ ಅಂದ್ವಿ, ಅವ್ರು ಅದಕ್ಕೆ ಒಪ್ಕೊಂಡ್ರು. ಅಷ್ಟು ಬಿಟ್ಟರೆ ಬೇರೆ ಏನು. ಥರ್ಡ್ ಸ್ಟ್ಯಾಂಡರ್ಡಿಂದ 6th ವರೆಗೂ ಅಂತ ಇತ್ತು. ಹೌದು, ಕ್ಯಾನ್ಸಲ್ ಆಗಿದೆ. ಟ್ಯಾಬ್ ಎಜುಕೇಶನ್ ಕಲಿಕೆಯ ಗುಣಮಟ್ಟ ಕುಂಠಿತಗೊಳಿಸುತ್ತೆ ಅನ್ನೋದು ಪೋಷಕರ ಆರೋಪ. ತಂತ್ರಜ್ಞಾನ ಬೇಕು, ಆದರೆ ಸಂಪೂರ್ಣ ತಂತ್ರಜ್ಞಾನ ಶಿಕ್ಷಣಕ್ಕೆ ಮಾರಕ ಅನ್ನೋದು ಪೋಷಕರ ವಾದ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.